Hi friends, welcome back to my channel. ಯಾರ ತೇರ ಸದಕ್ಕೆ ಇಷ್ಕ ಸಿಖಾ ಈ ಸಾಂಗ್ ಮಾರ್ನಿಂಗಿಂದ ಫುಲ್ ಹ್ಯಾಂಗ್ ಓವರ್ ಆಗಿದೆ. ಯಾಕೆ ಗೊತ್ತಾ? ಬಿಕಾಸ್ ಇವತ್ತು ನಾನು ಕಾಕ್ಟೇಲ್ ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಟುಡೇಸ್ ವಿಡಿಯೋ ಈಸ್ ಸೂಪರ್ ಇಂಟ್ರೆಸ್ಟಿಂಗ್, ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವತ್ತು ನನ್ನ ಲೈಫಲ್ಲಿ ಸ್ಪೆಷಲ್ ಡೇ. ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ನ ಆಲ್ಮೋಸ್ಟ್ 2 ಇಯರ್ಸ್ ಆದಮೇಲೆ ಮೀಟ್ ಆಗ್ತಾ ಇದ್ದೀನಿ. ಹಾನೆಸ್ಟ್ಲಿ ಎಕ್ಸೈಟ್ಮೆಂಟ್ ಲೆವೆಲ್ ಫುಲ್ ಹೈ ಆಗಿದೆ. ಓಲ್ಡ್ ಫ್ರೆಂಡ್ಸ್ ಮೀಟಪ್ ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಅಲ್ವಾ? ಅದಕ್ಕೆ ನಾವೆಲ್ಲ ಕಾಕ್ಟೇಲ್ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾನು ಕೂಡ ಅವ್ರಿಗಾಗಿ ಕ್ಯೂಟ್ ಬ್ಯಾಂಗಲ್ಸ್ ಮತ್ತು ಸ್ಮಾಲ್ ಗಿಫ್ಟ್ಸ್ ತೊಗೊಂಡು ಬಂದೆ. ಸ್ಮಾಲ್ ಗಿಫ್ಟ್ಸ್ ಬಟ್ ಫಿಲ್ಡ್ ವಿತ್ ಲಾಟ್ಸ್ ಆಫ್ ಲವ್. ಬೈ ದ ವೇ, ನನ್ನ ಫೇಸ್ ಯಾಕೋ ಫುಲ್ ಡಲ್ ಅನ್ನಿಸ್ತಾ ಇತ್ತು. ಸೊ ಮೂವಿಗೆ ಹೋಗೋಕ್ಕೆ ಮುಂಚೆ ಮನೇಲೇ ಸ್ವಲ್ಪ ಹೋಮ್ ಮೇಡ್ ಸ್ಕಿನ್ ಕೇರ್ ಮಾಡಿಕೊಂಡೆ. ಅದರ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ಸಲ್ಲಿ ಹೇಳಿ, ನೆಕ್ಸ್ಟ್ ವಿಡಿಯೋಲಿ ಕಂಪ್ಲೀಟ್ ಶೇರ್ ಮಾಡ್ತೀನಿ. ನಮ್ಮ ಫ್ರೆಂಡ್ಶಿಪ್ಗೆ 10 ಇಯರ್ಸ್ಗಿಂತ ಜಾಸ್ತಿ ಆಯಿತು. ಮ್ಯಾರೇಜ್ ಆದಮೇಲೆ ಲೈಫ್ ಬ್ಯುಸಿ ಆಯಿತು. ನಾವೆಲ್ಲ ದಾವಣಗೆರೆಯಿಂದ ದೂರ ಆಗಿಬಿಟ್ವಿ. ಬಟ್ ಡಿಸ್ಟೆನ್ಸ್ ಚೇಂಜ್ ಇದ್ದ ಟೈಮ್ ಲೈನ್, ನಾಟ್ ದ ಫ್ರೆಂಡ್ಶಿಪ್. 10 ಇಯರ್ಸ್ ಮಾಡಿರೋ ಮಸ್ತಿ ಮೆಮೊರೀಸ್ ಎಲ್ಲ ಮೈಂಡಲ್ಲಿ ರೀಲೋಡ್ ಆಗ್ತಾಯಿತ್ತು. 2 ಇಯರ್ಸ್ ಗ್ಯಾಪ್ ಇದ್ದರೂ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಸೇಮ್ ಇದೆ, ಏನೂ ಚೇಂಜಸ್ ಆಗಿಲ್ಲ. ಅವ್ರನ್ನ ಮೀಟ್ ಮಾಡೋದೇ ನನಗೆ ಒಂದು ಬಿಗ್ ಸೆಲೆಬ್ರೇಷನ್ ಫೆಸ್ಟಿವಲ್ ಥರ ಫೀಲ್ ಆಗ್ತಾಯಿತ್ತು. See the glow in my face. Wow, it really worked instantly. ಸೀಕ್ರೆಟ್ ಏನು ಅಂತ ತಿಳ್ಕೊಬೇಕಾ? ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ ರಿವೀಲ್ ಮಾಡ್ತೀನಿ. ಮೂವಿ ನೋಡೋಕ್ಕೆ ಟೈಮ್ ಆಯಿತು ಅಂತ ಬೇಗ ಬೇಗ ರೆಡಿಯಾಗಿ ಥಿಯೇಟರ್ಗೆ ಹೊರಟೆ. ವಾವ್, ಸೂಪರಾಗಿ ಕಾಣ್ತೀನಲ್ವಾ? ಲೊಕೇಶನ್ಗೆ ಹೋದಾಗ ಆಲ್ರೆಡಿ ಇಬ್ಬರು ವೇಟ್ ಮಾಡ್ತಾಯಿದ್ರು. ಮೀಟ್ ಮೈ ಫ್ರೆಂಡ್ಸ್ ಸಿಂಧು ಆ್ಯಂಡ್ ಶ್ರುತಿ. ಫನ್ನಿ ಪಾರ್ಟ್ ಏನಂದರೆ ಇಬ್ಬರು ಕೂಡ ಶಿವಮೊಗ್ಗಲ್ಲೇ ಇದ್ದಾರೆ, ಆದರೂ ಕೂಡ ಮೀಟ್ ಆಗಿರಲಿಲ್ಲ. ಅದಕ್ಕೆ ಸಿಂಧು ಶ್ರುತಿಗೆ ಸ್ವಲ್ಪ ಕ್ಲಾಸ್ ತೊಗೋತಾ ಇದ್ಲು. ಏನು ಮೇಡಮ್, ಫಾರಿನಲ್ಲಿದ್ದೀರಾ? ಶಿವಮೊಗ್ಗಲ್ಲೇ ಇದ್ದು ಮೀಟ್ ಆಗೋಕ್ಕೆ ಟೈಮ್ ಸಿಗಲ್ವಾ ಅಂತ. ಫೈನಲಿ ರಿಯೂನಿಯನ್, ಹಗ್ಸ್, ಸ್ಮೈಲ್ಸ್, ಗಾಸಿಪ್, ಎವ್ರಿಥಿಂಗ್ ಸ್ಟಾರ್ಟೆಡ್ ಇನ್ಸ್ಟ್ಯಾಂಟ್ಲಿ. ಥಿಯೇಟರ್ಗೆ ಎಂಟ್ರಿ ಆಗ್ತಿದ್ದಂಗೆ ಕಾಕ್ಟೇಲ್ 2 ಪೋಸ್ಟರ್ ನೋಡಿ ಸೇಮ್ ಪೋಸಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಸ್ಟಾಫ್ಗೆ ರಿಕ್ವೆಸ್ಟ್ ಮಾಡಿ ಫೋಟೋ ತೆಕ್ಕೊಂಡ್ವಿ. ಹಾನೆಸ್ಟ್ಲಿ ಅದು ತುಂಬಾ ಫನಿ ಮೂಮೆಂಟ್ ಆಗಿತ್ತು. ಫೈನಲಿ ಮೂವಿ ಸ್ಟಾರ್ಟ್ ಆಯಿತು ವಿತ್ ಆಲ್ ಎಕ್ಸೈಟ್ಮೆಂಟ್. ಮೂವಿ ನೋಡ್ತಾ ನೋಡ್ತಾ ಫಸ್ಟ್ ಹಾಫ್ ಯಾವಾಗ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಕೃತಿ ಸೋನನ್ ಎಂಟ್ರಿ ಮಾತ್ರ ಫೈರ್. ಮೂವಿ ಸ್ಟಾರ್ಟ್ ಆಗಿ OMG ಫಸ್ಟ್ ಪಾರ್ಟ್ ನೋಡಿ ಸೀರಿಯಸ್ಲಿ ಮೂವಿ ಸೂಪರ್ ಇಂಟ್ರೆಸ್ಟಿಂಗ್ ಆಗಿತ್ತು. ಫೈನಲಿ ಮೂವಿ ಮುಗೀತು. ನಿಜವಾಗ್ಲೂ ಸೂಪರ್ ಆಗಿತ್ತು. 2 ಇಯರ್ಸ್ ಆದಮೇಲೆ ನಾವು ಜನ ಮೀಟ್ ಆಗಿದ್ಕು, ಅದೇ ಮೂವಿ ರಿಲೀಸ್ ಆಗಿದ್ಕು, ಅದು ನಮ್ಮ ಲೈಫಲ್ಲಿ ಸ್ಪೆಷಲ್ ಮೆಮೊರಿ ಕ್ರಿಯೇಟ್ ಮಾಡ್ತು. ಮೂವಿ ಮುಗಿಸಿ ಫ್ರೆಶ್ ಅಪ್ ಆಗಿ ನಾನು ಮತ್ತು ಸಿಂಧು ಡೈರೆಕ್ಟ್ ಕುಂದವಾಡಗೆರೆಗೆ ಹೊರಟ್ವಿ. ವೈ ದಿಸ್ ಪ್ಲೇಸ್? ಬಿಕಾಸ್ ಈ ಪ್ಲೇಸ್ ಜೊತೆ ನಮ್ಮ ಎಮೋಷನ್ಸ್ ಕನೆಕ್ಟ್ ಆಗಿವೆ. ಇಲ್ಲಿ ಫೋಟೋ ಶೂಟ್ಸ್ ಮಾಡಿದ್ದೀವಿ, ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ ಮತ್ತು ಲೈಫಲ್ಲಿ ಯಾವಾಗ ಬೇಜಾರಾಗಿದ್ದರು ನಾನು ಮತ್ತು ಸಿಂಧು ಇಲ್ಲಿ ಬಂದು ಕೂತು ಎಲ್ಲ ಸ್ಯಾಡ್ನೆಸ್, ಸ್ಟ್ರೆಸ್, ವರೀಸ್ನ ಹೊರಗಾಕಿ ಫ್ರೀ ಮೈಂಡ್ ಮತ್ತು ಹ್ಯಾಪಿ ಫೇಸ್ ಜೊತೆಗೆ ಮನೆಗೆ ಹೋಗ್ತಿದ್ವಿ. ಸಮ್ ಪ್ಲೇಸಸ್ ನೆವರ್ ಲೂಸ್ ದೇರ್ ಮ್ಯಾಜಿಕ್, ದೇ ಸಿಂಪ್ಲಿ ವೇಟ್ ಫಾರ್ ಅಸ್ ಟು ರಿಟರ್ನ್. ಕುಂದವಾಡಗೆರೆ ಈಸ್ ದಟ್ ಪ್ಲೇಸ್ ಫಾರ್ ಬೋತ್ ಆಫ್ ಅಸ್. ಇವತ್ತಿನ ರಿಯೂನಿಯನ್, ಮೂವಿ ಆ್ಯಂಡ್ ಮೆಮೊರೀಸ್ ನಿಜವಾಗ್ಲೂ ಅನ್ಫರ್ಗೆಟಬಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಮಾಡೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಹ್ಯಾಪಿ ಆ್ಯಂಡ್ ಕೀಪ್ ಕ್ರಿಯೇಟಿಂಗ್ ಬ್ಯೂಟಿಫುಲ್ ಮೆಮೊರೀಸ್.